ನಮಸ್ಕಾರ. ನಾನು ಎಂಪಿ ಬಡಿಗೆ, ಸಮಾಜಶಾಸ್ತ್ರ ಉಪನ್ಯಾಸಕ, ಬಿವಿವಿ ಸಂಘದ ಬಸವೇಶ್ವರ ಪದವಿ ಪೂರ್ವ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆ. My dear students, in previous class I introduced all the chapters regarding your syllabus. Today I would like to open the first chapter, which is considered as Making Indian Society and Demography. ವಿದ್ಯಾರ್ಥಿಗಳೇ, ಈಗಾಗಲೇ ದ್ವಿತೀಯ ವರ್ಷದ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ಅಧ್ಯಾಯಗಳನ್ನು ಕುರಿತು ನಾನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇಂದು ಪಠ್ಯಕ್ರಮದ ಮೊದಲ ಅಧ್ಯಾಯ ಭಾರತೀಯ ಸಮಾಜದ ರಚನೆ ಮತ್ತು ಜನಸಂಖ್ಯೆ ಶಾಸ್ತ್ರ. ಅದರಲ್ಲಿ ಬಹುವಿಧ ಸಮಾಜ, ಪ್ಲೂರಾಲಿಸ್ಟಿಕ್ ಸೊಸೈಟಿ ಎನ್ನುವಂಥದ್ರಲ್ಲಿ ಭಾರತ ಬಹುವಿಧ ಸಮಾಜ ಅಂದ್ರೆ ಇಲ್ಲಿ ವಿಭಿನ್ನವಾಗಿರತಕ್ಕಂಥ ಭಾರತ ಅನ್ನುವಂಥದ್ದು ಒಂದು ವಿಶಾಲವಾಗಿರತಕ್ಕಂಥ ದೇಶವಾಗಿದ್ದು ಇಲ್ಲಿ ವಿಭಿನ್ನವಾಗಿರತಕ್ಕಂಥ ಧರ್ಮ, ಜಾತಿ, ಮತಪಂಥಗಳಿಗೆ ಮತ್ತು ಜನಾಂಗೀಯ ಸಮೂಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಜನರು ವಾಸಿಸ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಭಾರತೀಯ ಸಮಾಜ ಬಹಳ ಸಂಕೀರ್ಣವಾದದ್ದು. ಯಾಕಂದ್ರೆ ಇಲ್ಲಿ ವಿಭಿನ್ನ ಧರ್ಮೀಯರು ಅಂದ್ರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥವರು, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದವರು, ಬೌದ್ಧ, ಜೈನ ಧರ್ಮಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಜನರು ಒಂದೇ ಭಾರತ ಎಂಬ ಒಂದೇ ಚೌಕಟ್ಟಿನಲ್ಲಿ ವಾಸಿಸ್ತಕ್ಕಂಥದ್ದು ನಮಗೇನಾಗುತ್ತೆ ಕಂಡು ಬರ್ತಾ ಇದೆ. ಹೀಗೆ ವಿಭಿನ್ನವಾಗಿರತಕ್ಕಂಥ ಧರ್ಮದ ಜನರು, ವಿಭಿನ್ನವಾಗಿರತಕ್ಕಂಥ ಭಾಷೆಗಳನ್ನು ಮಾತನಾಡ್ತಕ್ಕಂಥವರು ಮತ್ತು ವಿಭಿನ್ನವಾಗಿರತಕ್ಕಂಥ ಒಂದು ಸಾಂಸ್ಕೃತಿಕ ಅಂದ್ರೆ ವಿಭಿನ್ನ ಜೀವನ ಕ್ರಮಗಳನ್ನು ಅನುಸರಿಸತಕ್ಕಂಥ ಜನರು ಒಂದೇ ದೇಶದ ಚೌಕಟ್ಟಿನಲ್ಲಿ ವಾಸಿಸ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿನೇ ಭಾರತವನ್ನು ನಾವು ವಿವಿಧತೆಯಲ್ಲಿ ಏಕತೆಯ ದೇಶ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ವರ್ಣಿಸ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಜನಾಂಗೀಯ ಸಮೂಹಗಳನ್ನು ಕುರಿತು, ಭಾರತದಲ್ಲಿ ಜನಾಂಗೀಯ ಸಮೂಹಗಳನ್ನು ಕುರಿತು ಅಧ್ಯಯನ ಮಾಡಬೇಕಾಗ್ತದೆ. ಜನಾಂಗೀಯ ಸಮೂಹಗಳಿಗೆ ಸಂಬಂಧಪಟ್ಟ ಹಾಗೆ ಮಾನವಶಾಸ್ತ್ರಜ್ಞರಾಗಿರತಕ್ಕಂಥ ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ವರ್ಗೀಕರಣ, ಡಾಕ್ಟರ್ BS ಗುಹಾ ಅಂತಕ್ಕಂಥ ಮಾನವಶಾಸ್ತ್ರಜ್ಞರು ಭಾರತದಲ್ಲಿ 6 ತೆರನಾಗಿರತಕ್ಕಂಥ 6 ಪ್ರಕಾರದ ಜನಾಂಗಗಳು ಕಂಡುಬರುತ್ತವೆ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ BS ಗುಹಾ traced 6 types of racial groups. BS Guha's classification is based on scientific criteria and it is the most recognized and acceptable racial group. ಡಾಕ್ಟರ್ BS ಗುಹಾ ಮಾಡಿರತಕ್ಕಂಥ ಈ ಜನಾಂಗೀಯ ವರ್ಗೀಕರಣವನ್ನ ಬಹುಸಂಖ್ಯಾತ ಸಮಾಜ ವಿಜ್ಞಾನಿಗಳು ಇದನ್ನ ಸ್ವೀಕರಿಸಿದ್ದಾರೆ. ಅಂದರೆ ಬಹುತೇಕ ಒಂದು ಸಮಾಜ ವಿಜ್ಞಾನಿಗಳಿಂದ ಇದು ಸ್ವೀಕರಿಸಲ್ಪಟ್ಟಿರತಕ್ಕಂಥ ಅತ್ಯಂತ ಒಂದು ಸೂಕ್ತವಾಗಿರತಕ್ಕಂಥ ಜನಾಂಗೀಯ ವರ್ಗೀಕರಣವೆಂದು ಇದು ಪರಿಗಣಿಸಲ್ಪಟ್ಟಿದೆ. ಹಾಗಾದರೆ ಡಾಕ್ಟರ್ BS ಗುಹಾ ಅಂತಕ್ಕಂಥ ಮಾನವಶಾಸ್ತ್ರಜ್ಞರು ವರ್ಗೀಕರಿಸಿರ್ತಕ್ಕಂಥ ಈ ಜನಾಂಗೀಯ ಒಂದು ವರ್ಗೀಕರಣದಲ್ಲಿ ಮೊದಲನೇದು ನಿಗ್ರಿಟೋಗಳು, ಪ್ರೋಟೋ ಆಸ್ಟ್ರಾಲಾಯ್ಡರು, ಮಂಗೋಲಾಯ್ಡರು, ಮೆಡಿಟರೇನಿಯನ್ನರು, ಬ್ರಾಕಿಸೆಫಾಲರು ಹಾಗೂ ಕೊನೆಯದಾಗಿ ನಾರ್ಡಿಕರು. He traced 6 types of racial groups. First one is Negritos, Proto-Australites, Mediterraneans, Brachycephals, Mongolites and Nordics. So, ಮೊದಲನೇದು Negritos. Negritos are the earliest
of the Indian racial groups. In the south, Kada, Irula and Paniyan. The tribal communities belong to Onge and Javas residing in Andaman Islands have the same traits or have the same characteristics of this group, I mean Negritos. And also in the north, some traits of this group are found among the Angami and Nagas also. ಅಂದ್ರೆ ನಿಗ್ರಿಟೋಗಳು ಭಾರತದ ಪ್ರಾಚೀನ ನಿವಾಸಿಗಳು. ಇವರು ದಕ್ಷಿಣ ಭಾರತದ ಕಾಡ, ಈರುಳ, ಪನಿಯನ್ ಹಾಗೆಯೇ ಅಂಡಮಾನ್ ದ್ವೀಪಗಳಲ್ಲಿ ವಾಸಿಸತಕ್ಕಂಥ ಓಂಗೆ ಮತ್ತು ಜಾರ್ವಾಸ್ ಎಂಬ ಬುಡಕಟ್ಟು ಸಮೂಹಗಳಲ್ಲಿ ಈ ನಿಗ್ರಿಟೋಸ್ನ ಲಕ್ಷಣಗಳು ಏನಾಗ್ತವೆ ಅಂದ್ರೆ ಅಲ್ಲಿ ಕಂಡು ಬರುತ್ತವೆ. ಹಾಗೆಯೇ ಈ ಇನ್ ದ ನಾರ್ತ್, ಉತ್ತರದಲ್ಲಿನ ಅಂಗಾಮಿ ಮತ್ತು ನಾಗಾ ಅಂತಕ್ಕಂಥ ಬುಡಕಟ್ಟು ಸಮೂಹಗಳಲ್ಲಿಯೂ ಕೂಡ ನಿಗ್ರಿಟೋ ಜನಾಂಗದ ಲಕ್ಷಣಗಳು ಅಲ್ಲಿ ಏನಾಗ್ತವೆ ಕಂಡು ಬರ್ತಾ ಇದೆ. ಇದು BS ಮುಖಾವರು ಮಾಡಿರ್ತಕ್ಕಂಥ ಜನಾಂಗೀಯ ಸಮೂಹಗಳಲ್ಲಿನ ಮೊದಲಿದೆ. ಇನ್ನು ಎರಡನೇದು ಪ್ರೋಟೋ ಆಸ್ಟ್ರಾಲೈಡ್ಸ್. The group Proto-Australides or the group Proto-Australide is numerically very significant and dominant. Numerically significant or dominant means it has more number of people. So they are called aboriginal inhabitants of our country. ನಮ್ಮ ದೇಶದ ಮೂಲ ನಿವಾಸಿಗಳು. ಪ್ರೋಟೋ ಆಸ್ಟ್ರಾಲೈಡ್ಗಳು ಸಂಖ್ಯಾತ್ಮಕವಾಗಿ ಬಹಳಷ್ಟು ಪ್ರಬಲರು. ಅಂದ್ರೆ ಬಹಳಷ್ಟು ಮೂಲ ನಿವಾಸಿಗಳು ಈ ವರ್ಗದ ಲಕ್ಷಣಗಳು ಏನಾಗ್ತವೆ ಅಂದ್ರೆ ಕಂಡು ಬರ್ತಾ ಇದ್ದೇವೆ. ಇವರನ್ನ ನಾವು ನಮ್ಮ ದೇಶದ ಮೂಲ ನಿವಾಸಿಗಳು ಅಂತಲೇ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಕರೀತೀವಿ ಅಂತಕ್ಕಂಥದ್ದು. ಹಾಗೆಯೇ ಮಧ್ಯಭಾಗದ ಬಹುತೇಕ ಆದಿವಾಸಿಗಳು ಈ ವರ್ಗಕ್ಕೆ ಸೇರಿಕೊಳ್ಳುತ್ತವೆ. ಮೋಸ್ಟ್ ಆಫ್ ದಿ ಟ್ರೈಬ್ಸ್ ಆಫ್ ಮಿಡಲ್ ಇಂಡಿಯಾ ಬಿಲಾಂಗ್ ಟು ದಿಸ್ ಗ್ರೂಪ್. ಬಹುತೇಕ ಆದಿವಾಸಿಗಳು ಮಧ್ಯ ಭಾರತದಲ್ಲಿ ವಾಸಿಸತಕ್ಕಂಥ ಬಹುತೇಕ ಬುಡಕಟ್ಟು ಜನಾಂಗಗಳು ಈ ವರ್ಗಕ್ಕೆ ಸೇರಿಕೊಳ್ಳುವುದನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಣ್ತೀವಿ. ಹಾಗಾದ್ರೆ ಇಲ್ಲಿ ಇಂಡೋ ಆರ್ಯನ್ನರು ಇವರನ್ನ ಕೆಲವು ಅವಹೇಳನಾತ್ಮಕವಾಗಿರ್ತಕ್ಕಂಥ ಪದಗಳಿಂದ ವರ್ಣನೆ ಮಾಡುವಂಥದ್ದು ನಮಗೇನಾಗುತ್ತೆ ಅಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ. These were described by the Indo-Aryans as Anas, Dasa, Dashu and Nishad. It means Indo-Aryans called them with derogatory terms like Anas, Dasa, Dashu and ನಿಷಾದ ಎಂಬ ಹೆಸರುಗಳಿಂದ ಇವರನ್ನ ಬಣ್ಣಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಹಾಗೆಯೇ ಇನ್ನು ಮೂರನೇ ಜನಾಂಗೀಯ ವರ್ಗೀಕರಣ ಯಾವುದು ಅಂದ್ರೆ ಮಂಗೋಲೈಡರು ಅಂತಕ್ಕಂಥದ್ದು. ಮಂಗೋಲೈಡರಲ್ಲಿ ಎರಡು ಉಪಗುಂಪುಗಳಿವೆ. ಮಂಗೋಲೈಡ್ the group Mongoloid has two subdivisions. First one is Paleo-Mongoloid, second one is Tibeto-Mongoloid. Paleo ಮತ್ತು Tibeto-Mongoloid ಅಂತಕ್ಕಂಥದ್ದು. ಇಲ್ಲಿ ಹಿಮಾಲಯ ಮತ್ತು ಈಶಾನ್ಯ ಭಾಗದಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಸಮೂಹಗಳು ಈ ವರ್ಗಕ್ಕೆ ಸೇರಿಕೊಳ್ಳುತ್ತವೆ. ಹಿಮಾಲಯ ಮತ್ತು
ಈಶಾನ್ಯ ಭಾಗದಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಸಮೂಹಗಳು ಈ ವರ್ಗಕ್ಕೆ ಸೇರಿಕೊಳ್ಳುತ್ತವೆ. ದ ಟ್ರೈಬಲ್ ಕಮ್ಯುನಿಟೀಸ್ ರಿಸೈಡಿಂಗ್ ಇನ್ ಹಿಮಾಲಯನ್ ರೀಜನ್ ಅಂಡ್ ನಾರ್ತ್ ಈಸ್ಟರ್ನ್ ಪೋರ್ಷನ್ ಆಫ್ ಲ್ಯಾಂಡ್ ಬಿಲಾಂಗ್ ಟು ದಿಸ್ ಗ್ರೂಪ್. ಈ ಸಮೂಹಕ್ಕೆ ಏನಾಗ್ತವೆ ಅಂದ್ರೆ ಸೇರಿಕೊಳ್ಳುತ್ತವೆ. ಹಾಗೆಯೇ ಕೆಲವು ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲಿ ಕೂಡ ಈ ಜನಾಂಗದ ಲಕ್ಷಣಗಳು ನಮಗೇನಾಗ್ತವೆ ಅಂದ್ರೆ ಕಂಡು ಬರ್ತಾವೆ. ಕೆಲವು ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲಿ such kind of traits or characteristics are found in the group of what in the states of West Bengal, Assam, Manipur and Tripura. West Bengal, Assam, Manipur and Tripura. ಇವುಗಳ ಈ ರಾಜ್ಯದ ಬುಡಕಟ್ಟೇತರ ಸಮೂಹಗಳಲ್ಲಿ these traits are found among the non-tribal communities, non-tribal people also ಅಂತಕ್ಕಂಥದ್ದು ನಮಗೆ ಏನಾಗ್ತಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನ ನಾಲ್ಕನೇ ಜನಾಂಗೀಯ ಸಮೂಹ ಯಾವುದು ಅಂತಂದ್ರೆ ಮೆಡಿಟರೇನಿಯನ್ನರು ಅಂತಕ್ಕಂಥದ್ದು. ಮೆಡಿಟರೇನಿಯನ್ನರು ಇದು ದ್ರಾವಿಡ ಭಾಷೆ ಮತ್ತು ಸಂಸ್ಕೃತಿಯೊಂದಿಗೆ ಒಂದು ನಿಕಟವಾಗಿರತಕ್ಕಂಥ ಸಂಬಂಧವನ್ನು ಹೊಂದಿದ್ದಾರೆ. ಮೆಡಿಟರೇನಿಯನ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರ್ ಅಂತಕ್ಕಂಥ ದ್ರಾವಿಡಿಯನ್ ಭಾಷೆ ಮತ್ತು ಸಂಸ್ಕೃತಿಯೊಂದಿಗೆ ಇದು ನಿಕಟವಾಗಿರತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ನಮಗೆ ಏನಾಗುತ್ತೆ ಕಂಡು ಬರ್ತಾ ಇದೆ. ಮಂಗೋಲೈಟ್ಸ್ ಆರ್ subdivided. Mongolites are divided in three subdivisions. ಮೂರು ಭಾಗಗಳಲ್ಲಿ ವಿಂಗಡಣೆ ಆಗ್ತಾ ಇದೆ. ಮೊದಲನೇದು ಪೆಲಿಯೋ ಮಂಗೋಲೈಡ್, ಮೆಡಿಟರೇನಿಯನ್ ಮೂರು ಪ್ರಕಾರಗಳನ್ನು ನಾವು ಕಾಣ್ತೀವಿ. ಒಂದು ಪೆಲಿಯೋ ಮೆಡಿಟರೇನಿಯನ್ ಹಾಗೂ ಓರಿಯೆಂಟಲ್ ಅಂತಕ್ಕಂಥ ಮೂರು ಭಾಗಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಮೂರು ಉಪಸಮೂಹಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಣ್ತೀವಿ. ಇವರು ಉತ್ತರ ಮತ್ತು ಪಶ್ಚಿಮದ ಒಂದು ಬುಡಕಟ್ಟು ಸಮೂಹಗಳಲ್ಲಿ ಈ ಒಂದು ಜನಾಂಗದ ಲಕ್ಷಣಗಳು ಏನಾಗ್ತಾವ ಅಂದ್ರ ಇಲ್ಲಿ ಕಂಡು ಬರ್ತಾವ ಅನ್ನುವಂಥದ್ದು ನಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ತಿಳಿದು ಬರ್ತಾ ಇದೆ ಅಂತಕ್ಕಂಥದ್ದು. ಇವರು ಕೂಡ ಭಾರತೀಯ ಒಂದು ಸಂಸ್ಕೃತಿಗೆ ಒಂದು ಮಹತ್ತರವಾಗಿರತಕ್ಕಂಥ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ದೇ ಆಲ್ಸೋ contributed a lot to the Indian culture ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಹಾಗೆಯೇ ಐದನೇ ಒಂದು ಜನಾಂಗೀಯ ಸಮೂಹ ಯಾವುದು ಅಂತಂದ್ರೆ ಪಶ್ಚಿಮ ಬ್ರಾಕಿಸೆಫಾಲರು ಅಂತಕ್ಕಂಥದ್ದು. ಪಶ್ಚಿಮ ಬ್ರಾಕಿಸೆಫಾಲರಲ್ಲಿ ಕೂಡ ಮೂರು ಭಾಗಗಳನ್ನ ನಾವು ಕಾಣ್ತೀವಿ. ತ್ರೀ ಟೈಪ್ಸ್ ಇನ್ ಬ್ರಾಕಿಸೆಫಾಲ್ಸ್, ವೆಸ್ಟರ್ನ್ ಬ್ರಾಕಿಸೆಫಾಲ್ಸ್ ಅಂತಕ್ಕಂಥದ್ದು. ಇಲ್ಲಿ ಅಲ್ಪಿನೈಡ್, ಡಿನಾರಿಕ್ ಹಾಗೂ ಆರ್ಮೆನಾಯ್ಡ್ ಅಂತಕ್ಕಂಥ ಮೂರು ಉಪಗುಂಪುಗಳನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಇವರು ಸಹ ಉತ್ತರದ ಮತ್ತು ಪಶ್ಚಿಮ ಭಾಗದಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಸಮೂಹಗಳಲ್ಲಿ ಅಲ್ಪಿನೈಡ್ ಮತ್ತು ಡಿನಾರಿಕ್ಗೆ ಸಂಬಂಧಪಟ್ಟಿರತಕ್ಕಂಥ ಲಕ್ಷಣಗಳು ಏನಾಗ್ತವೆ ಅಂದ್ರೆ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಸಮೂಹಗಳಲ್ಲಿ ಅಲ್ಪಿನೈಡ್ ಮತ್ತು ಡಿನಾರಿಕ್ ಒಂದು ಜನಾಂಗದ ಲಕ್ಷಣಗಳು ಏನಾಗ್ತವೆ ಅಂದ್ರೆ ಇಲ್ಲಿ ಕಂಡು ಬರ್ತಾವೆ ಅಂತಕ್ಕಂಥದ್ದು. ಹಾಗೆಯೇ ಪಾರ್ಸಿಗಳಲ್ಲಿ ಆರ್ಮೆನೈಡ್ ಜನಾಂಗೀಯ ಲಕ್ಷಣಗಳನ್ನ ನಾವು ಪಾರ್ಸಿಗಳಲ್ಲಿ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಹೀಗೆ ಇವರು ಕೂಡ ಒಂದು ಭಾರತೀಯ ಒಂದು ಸಂಸ್ಕೃತಿಗೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವಿಲ್ಲಿ ಗಮನಿಸ್ತೀವಿ ಅಂತಕ್ಕಂಥದ್ದು. ಹಾಗೆಯೇ ಕೊನೆಯದಾಗಿರ್ತಕ್ಕಂಥದ್ದು ನಾರ್ಡಿಕ್ ಅಂತಕ್ಕಂಥದ್ದು. ನಾರ್ಡಿಕ್ ಜನಾಂಗ BSc ಗುಹವರು ಮಾಡಿರ್ತಕ್ಕಂಥ ಒಂದು ಜನಾಂಗೀಯ ವರ್ಗೀಕರಣದಲ್ಲಿ ನಾರ್ಡಿಕ್ ಅಂತಕ್ಕಂಥದ್ದು ಬಹಳ ಮಹತ್ವದ ಒಂದು ಜನಾಂಗೀಯ ಒಂದು ಸಮೂಹವಾಗಿದ್ದು ಭಾರತಕ್ಕೆ ಆಗಮಿಸಿದ ಹಲವು ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಇದು ಕೊನೆಯದಾಗಿರ್ತಕ್ಕಂಥ ಒಂದು ಜನಾಂಗೀಯ ಸಮೂಹ ಅನ್ನುವಂಥದ್ದು ನಮಗೆ ಏನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇವರು ಭಾರತದ ಒಂದು ಸಂಸ್ಕೃತಿಯ ಮೇಲೆ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ದೇ ಆಲ್ಸೋ ನಾರ್ಡಿಕ್ ಆಲ್ಸೋ gave important contributions to the Indian culture. They also contributed a lot to the Indian culture ಅಂತಕ್ಕಂಥದ್ದು. ಅವರು ಕೂಡ ಭಾರತೀಯ ಸಂಸ್ಕೃತಿಗೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ನಾವೇನು ಗಮನಿಸ್ತಾ ಇದ್ದೀವಿ ಅಂತಂದ್ರೆ ನಾಡಿಗ್ ಅಂತಕ್ಕಂಥವ್ರು ಸಂಸ್ಕೃತ ಮಾತನಾಡತಕ್ಕಂಥ ಜನರಾಗಿದ್ದರು ಅಂತಕ್ಕಂಥದ್ದು. ಇವರು ಸಂಸ್ಕೃತ ಮಾತನಾಡುವಂತ ಒಂದು ಜನರಾಗಿದ್ದರು ಅಂತಕ್ಕಂಥದ್ದು. ಇವರು ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಬಹಳ ಆಸಕ್ತಿ ಮತ್ತು ಒಲವುಳ್ಳವರಾಗಿದ್ದರು ಅನ್ನುವಂಥದ್ದು. ದೇ ವೇರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಲಿಟರೇಚರ್ ಅಂಡ್ ಫಿಲಾಸಫಿ ಅನ್ನುವಂಥದ್ದು. ಇನ್ನೊಂದು ವಿಶೇಷ ಇರುವಂಥದ್ದು ಈ ಜನಾಂಗದ್ದು, ಇವರು ಕುದುರೆಗಳನ್ನ ಮತ್ತು ಕಬ್ಬಿಣದ ಒಂದು ಸಾಮಗ್ರಿಗಳನ್ನ ಮತ್ತು ಉತ್ಕೃಷ್ಟ ತಳಿಯ ಗೋಧಿಯನ್ನು ತಮ್ಮೊಂದಿಗೆ ತಂದರು ಅನ್ನುವಂಥದ್ದು ಕೂಡ ಇವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ. ಆ ಮೂಲಕ ಇವರು ಹೆಚ್ಚು ಭಾರತದಲ್ಲಿ ಒಂದು ಪ್ರಬಲವಾಗಿ ಬೆಳೀಲಿಕ್ಕೆ ಏನಾಯ್ತಂತ ಸಹಾಯಕವಾಯಿತು ಅಂತಕ್ಕ. ಒಟ್ಟಾರೆ ಭಾರತೀಯ ಸಂಸ್ಕೃತಿಯ ಒಂದು ಬೆಳವಣಿಗೆಯಲ್ಲಿ ನಾಡಿಗ್ ಜನರ ಒಂದು ಪಾತ್ರ ಬಹಳ ಅಮೋಘವಾದದ್ದು ಅನ್ನುವಂಥದ್ದು ನಮಗೇನಾಗುತ್ತೆ ಇಲ್ಲಿ ತಿಳಿದು ಬರ್ತಾ ಇದೆ ಅಂತಕ್ಕಂಥದ್ದು. ಹೀಗೆ ಇಲ್ಲಿಗೆ ಡಾಕ್ಟರ್ BS ಗುಹಾರ್ ಮಾಡತಕ್ಕಂಥ ಜನಾಂಗೀಯ ವರ್ಗೀಕರಣ ಅನ್ನುವಂತಹ ಒಂದು ಟಾಪಿಕ್ ಸಮಾಪ್ತಿಗೊಳ್ತಾ ಇದೆ. ಐ ವಿಲ್ ಪ್ರೆಸೆಂಟ್ ರಿಮೈನಿಂಗ್ ಟಾಪಿಕ್ಸ್ ಇನ್ ದ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು ಸೋ ಮಚ್.